ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗೆಟ್ ಟು ನೋ ಚಾನಲ್. ಈ ವಿಡಿಯೋನಲ್ಲಿ ನಾವು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಕೆಲವು ಮಾಹಿತಿಯೊಂದಿಗೆ ಬಿ ಕೋಣೆಯ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಜಗತ್ತಿನ ಅತ್ಯಂತ ಶ್ರೀಮಂತ ದೇಗುಲ ಎಂಬ ಖ್ಯಾತಿಯ ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇಗುಲ ಮತ್ತೆ ಸುದ್ದಿಯಲ್ಲಿದೆ. ಪದ್ಮನಾಭ ಸ್ವಾಮಿ ದೇವಾಲಯವು ಒಂದು ಪ್ರಸಿದ್ಧ ಪುರಾತನ ಹಿಂದೂ ದೇವಾಲಯ. ಅದು ಭಾರತದ ಕೇರಳದ ರಾಜ್ಯ ರಾಜಧಾನಿ ತಿರುವನಂತಪುರದಲ್ಲಿದೆ. ತಿರುವಾಂಕುರ ಸಂಸ್ಥಾನದ ಸ್ಥಾಪಕ ರಾಜಮಾರ್ತಾಂಡವರ್ಮ ಈ ದೇಗುಲ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಸುಮಾರು 1,00,000 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಆಸ್ತಿ ಹೊಂದಿರುವ ಈ ದೇಗುಲ ನಿರ್ವಹಣೆಯ ವಿವಾದವು ದಶಕದಿಂದ ಇತ್ತು. ಅದೀಗ ಬಗೆಹರಿದಿದೆ. ಏನಿದೆ ಆ ಬಿ ಕೋಣೆಯಲ್ಲಿ? ಪದ್ಮನಾಭ ಸ್ವಾಮಿ ದೇಗುಲದ ನೆಲಮಾಳಿಗೆಯಲ್ಲಿ 6 ಕೋಣೆಗಳಿವೆ. ಅದರ ಪೈಕಿ ಬಿ ಕೋಣೆಯನ್ನು ಇದುವರೆಗೂ ತೆರೆದಿಲ್ಲ. ದಂತಕಥೆಯ ಪ್ರಕಾರ ಅನಂತ ಪದ್ಮನಾಭ ದೇವಾಲಯದ ಆಳದಲ್ಲಿ ಶತಮಾನಗಳಿಂದಲೂ ಮರೆಮಾಚಲ್ಪಟ್ಟ ನಿಗೂಢ ಕೊಠಡಿ ಬಿ. ಇದು ಪ್ರಾಚೀನ ಸರ್ಪಗಳಿಂದ ರಕ್ಷಿಸಲ್ಪಟ್ಟಿದೆ ಮತ್ತು ಊಹಿಸಲಾಗದ ಸಂಪತ್ತನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅದು ಕೆಲವರಿಗೆ ತಿಳಿದಿರುವ ವಿಶಿಷ್ಟವಾದ ಪಠಣವನ್ನು ಹೊಂದಿರುವ ಋಷಿಯಿಂದ ಮಾತ್ರ ಬಿ ಕೋಣೆಯ ಬಾಗಿಲು ತೆರೆಯುತ್ತದೆ ಎಂದು ಕತೆ ಹೇಳುತ್ತದೆ. ಈ ದೇವಾಲಯ ಮತ್ತು ಅದರ ಸ್ವತ್ತುಗಳು ಭಗವಾನ್ ಪದ್ಮನಾಭ ಸ್ವಾಮಿಗೆ ಸೇರಿವೆ ಮತ್ತು ವಾಸ್ತವದಲ್ಲಿ ಸುಪ್ರೀಂ ಕೋರ್ಟ್ ತಜ್ಞರ ಸಮಿತಿಯ ಉಪಸ್ಥಿತಿಯಲ್ಲಿ ಕೋಣೆಗಳನ್ನು ತೆರೆದು ಅದರಲ್ಲಿರುವ ಚಿನ್ನಾಭರಣ ಮತ್ತು ಆಸ್ತಿಯನ್ನು ಮರುಮಾರಾಟ ಮಾಡುವಂತೆ ಸೂಚಿಸಿತ್ತು. ಅದರಂತೆ ಎಲ್ಲ ಕೋಣೆಗಳನ್ನು ತೆರೆದು ಲೆಕ್ಕ ಹಾಕಿದಾಗ ಅಂದಾಜು 90,000 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿರುವುದು ಪತ್ತೆಯಾಗುತ್ತದೆ. ಆದರೆ ಬಿ ಎಂಬ ಕೋಣೆಯನ್ನು ತೆರೆಯಲು ರಾಜಮನೆತನ ಸುಪ್ರೀಂ ಕೋರ್ಟ್ ಮುಂದೆ ಆಕ್ಷೇಪಿಸುತ್ತದೆ. ಈ ಮುಂಚೆಯೂ ಹಲವು ಬಾರಿ ಬಿ ಕೋಣೆಯನ್ನು ತೆರೆಯಲು ಹೋದವರು ಮರಣವನ್ನಪ್ಪಿದ್ದಾರೆ. ಒಂದೊಮ್ಮೆ ಬಿ ಕೋಣೆಯನ್ನು ತೆರೆದರೆ ಅದರಿಂದ ರಾಜಮನೆತನಕ್ಕೆ ಶಾಪ ತಟ್ಟಲಿದೆ ಎಂದು ವಾದಿಸಿತು. ಜುಲೈ 13ರಂದು ನೀಡಿದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಬಿ ಕೋಣೆಯನ್ನು ತೆರೆಯುವುದು ಅಥವಾ ಬಿಡುವುದು ರಾಜಮನೆತನಕ್ಕೆ ಸೇರಿದ ನಿರ್ಧಾರವಾಗಿದೆ ಎಂದು ಹೇಳಿದೆ. ಆದರೂ ಸಹ ನ್ಯಾಯಾಲಯವು ಇದರ ಜವಾಬ್ದಾರಿಯನ್ನು ಹೊಂದಿದೆ. ಈ ಬಾಗಿಲನ್ನು ತೆರೆದರೆ ಸಾವು ಖಚಿತ ಮತ್ತೆ ಪ್ರಳಯ ಉಂಟಾಗಬಹುದು ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ಬಾಗಿಲ ತೆರುವಿಕೆ ಯಾವಾಗ ಎಂಬುದನ್ನು ನಾವು ತಿಳಿದುಕೊಳ್ಳೋಕೆ ಕಾಯಲೇಬೇಕಾಗುತ್ತದೆ.